ಗ್ರಾಮದಲ್ಲಿರುವಂಥವ್ರು ಇದ್ದಾರೆ ಮತ್ತು ಹೊರಗಡೆಯಿಂದೆಲ್ಲ ಬರುವಂಥವ್ರು ಏನಿಲ್ಲ ಕೆಲಸ ಮಾಡ್ತಾರೆ ಅಲ್ಲಿ ಅವರಿಗೆ ನಿವೇಶನ ಪ್ರತ್ಯೇಕ ಮಾಡಿ ನಾವು ಸರ್ಕಾರಿ ಬಳಸ್ತೀವಿ ಅಂತ ನಾವು ಮನೆ ಕೊಡ್ತೇವೆ. ಅದನ್ನು ಇವಾಗೆ ಒಂದು ಪತ್ರ ಚಿಕ್ಕಬಳ್ಳಾಪುರ ಹಾಲು ಉತ್ಪಾದಕರ ಸಹಕಾರ ಸಂಘ ಅಂತ ಹೇಳ್ಬಿಟ್ಟು ಸರ್ ಅವರು ನಿವೇಶನ ಗುರುತಿಸ್ಕೊಡಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಸರ್. ಸರ್ಕಾರಿ ಜಾಗ ಇದ್ರೆ ನೀವು ಅದನ್ನ ಗುರುತಿಸ್ಕೊಡಿ ಅಂತ ಹೇಳಿ ಈಗ ಅದು ಪ್ರಸ್ತಾವನೆ ಹೋಗಿದೆ ಸರ್. ತಹಸೀಲ್ದಾರ್ಗೆಲ್ಲ ಹಾಕಿದ್ದಾರೆ ಇವರು ಉಪ ತಹಸೀಲ್ದಾರ್. ಅದು ಎಲ್ಲಿ ಅಂತ ತೋರಿಸ್ಕೊಂಡು ಅದನ್ನ ಅವ್ರಿಗೆ 58-60 ಅಡಿ ಅಳತೆ ಇದನ್ನ 250ರಲ್ಲಿ ಸರ್ವೆ ನಂಬರ್ 250ರಲ್ಲಿ ಮಾಡ್ಕೊಡಿ ಅಂತ ಹೇಳಿ ಪ್ರತ್ಯೇಕ ಗುರುತಿಸಿ ಜಾಗ ಕೊಡಿ ಅಂತ ಹೇಳಿ ಕೊಟ್ಟಿದ್ದಾರೆ. ಸರ್ ಸುದ್ದಿ ಅಂತ ಹೇಳ್ಬಿಟ್ಟು ಮೇಲ್ವಿಚಾರ ಇದು ಗ್ರಂಥಾಲಯ ಮೇಲ್ವಿಚಾರಕಿ ಸರ್ ಅವರು ಅದು ಆಪರೇಷನ್ ಆಗಿತ್ತು ಅದಕ್ಕೆ 25% ನಮಗೆ ಏನು ಖರ್ಚಾಗಿದೆ ಅದನ್ನು ಪೇಮೆಂಟ್ ಕೊಡಿ ಅಂತ ಸಹಾಯಧನ ಕೊಡಿ ಅಂತ ಹೇಳ್ಬಿಟ್ಟು ಮತ್ತು ಇದು ಲಕ್ಷ್ಮೀ ಶಿವಣ್ಣ ಅಂತೇಳಿ ಸರ್ ಮೈದ್ನಳ್ಳಿ ಅವರು 18% ವಿದ್ಯಾರ್ಥಿ ಪ್ರೋತ್ಸಾಹಧನ ಕೊಡಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಸರ್. ವಿಜಯಕುಮಾರ್ ಸಣ್ಣ ಚಿಕ್ಕಲ್ವ ಅಂತೇಳಿ ಇವರು ಅಪಘಾತ ಇದು ನನಗೆ ಆಕ್ಸಿಡೆಂಟ್ ಆಗಿತ್ತು ಅದನ್ನು ನಾನು ಏನು ಮೆಡಿಕಲ್ ಖರ್ಚಾಗಿದೆ ಅದನ್ನು ಪೇಮೆಂಟ್ ಮಾಡಿ ಅಂತ ಹೇಳಿ ಇದು ನನಗೆ ಸಹಾಯಧನ ಕೊಡಿ ಅಂತ ಹೇಳ್ಬಿಟ್ಟು ನೋಡ್ಕೊಂಡೇ ಕೊಡೋದು ಸರ್. ಅಭಿನಯಕ್ಕೆ ಅಂತ ಹೇಳ್ಬಿಟ್ಟು ಸರ್ ಅವರು ಸೆಕೆಂಡ್ BA ತರಗತಿಯಲ್ಲಿ ಉತ್ತೀರ್ಣನಾಗಿರುತ್ತೇನೆ ಅದರಿಂದ ವಿದ್ಯಾಭ್ಯಾಸಕ್ಕಾಗಿ ಧನ ಸಹಾಯ ಮಾಡಿ ಅಂತ ಮಾಡಿ ಕೊಟ್ಟಿದ್ದಾರೆ ಸರ್. ಕಾರಣಿಂಗೆಯ ಚಾಮುಂಡಯ್ಯ ಇವರು ಅನಾರೋಗ್ಯದಿಂದ ಬರ್ತಾ ಇದ್ದೀನಿ. ನಾನು ಹೊರಾರೋಗ್ಯವಾಗಿ ನನಗೆ ಒಂದು BPL ಒಳಪಡ್ತೀನಿ, ನನಗೆ ಸಹಾಯಧನ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಹಾಸ್ಪಿಟ್ಲಿಗೆ ಸೌಮ್ಯ C ಅಂತ ಹೇಳ್ಬಿಟ್ಟು ಸರ್ ಇವ್ರಿಗೆ ಸಹಾಯಧನ ಕೇಳಿದ್ದಾರೆ ಸರ್. ಇದು ಇದಕ್ಕೆ ವಿದ್ಯಾರ್ಥಿ ವೇತನಕ್ಕೆ ಕಾರ್ಯನಿಟ್ಟು ಇದು 5% ಅಲ್ಲಿ ಸರ್. ಇದು ಅಂಗವಿಕಲರು ಇದನ್ನು ಸಹಾಯಧನ ಕೊಡಿ ಅಂತ ಹೇಳ್ಬಿಟ್ಟು ಚಿಕ್ಕೇಗೌಡ ಪುಟ್ಟಿರೇಗೌಡ ಇವರು ಸಹಾಯಧನ ಸರ್. ಇದು 5% ಅಲ್ಲಿ ನಿಂಗಮ್ಮ ವೈಫ್ ಆಫ್ ಡೇಟ್ ಕಾಳಿಯ ಮೈದ್ನಳ್ಳಿ ಇವ್ರಿಗೆ ಅಂಗವಿಕಲರು 5% ಅಲ್ಲಿ ಇದು ಮಾಡಿಕೊಡಿ ಅಂತ ಕೊಟ್ಟಿದ್ದಾರೆ ಸರ್. ಆರ್ಥಿಕ ಇಲ್ಲ ಇದಕ್ಕೆ ಸರ್ 25% ಅಲ್ಲಿ ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಂಡಿದ್ದೀನಿ ಅದರದ್ದು ಇದು ಮಾಡ್ಕೊಡಿ. ಕರ್ತಳಿ ಗ್ರಾಮದ ಸರ್ವೆ ನಂಬರ್ 8/3 ಇದರಿಂದ ನಗರ ಮತ್ತು ಯೋಜನೆ ಇಲಾಖೆಯಿಂದ ಬಂದಿದೆ. ಅದನ್ನು 60% ರಿಲೀಸ್ಗೆ ಇದು ಮಾಡಿಕೊಟ್ಟಿದ್ದಾರೆ ಸರ್. 60% ಸೇಫ್ಟಿಂದ ರಿಲೀಸ್ ಮಾಡ್ತಾರೆ. ಈ ಥರದ್ದು ಇನ್ನೊಂದು ಪೈಲಕ್ಕೆ ತಗೋಬಲ್ಲಿ ಇಲ್ಲ ಐತೆ ಬಾ ಸರ್. ಗ್ರಾಮ ಪಂಚಾಯತಿ ನೌಕರರುಗಳಿಗೆ ಕನಿಷ್ಠ ವೇತನ ಈಗ ಆಲ್ರೆಡಿ ಕೊಡ್ತಾ ಇದ್ದೀವಿ ಸರ್. ಸರ್ಕಾರದಿಂದ ಅಂದರೆ ಕಮಿಷನರ್ ಆಫೀಸಿಂದ ಒಂದು ಲೆಟರ್ ಕಳಿಸಿದ್ದಾರೆ. ನೀವು ಹೆಚ್ಚುವರಿಯಾಗಿ ಏನು ನಮ್ಮ ಸರ್ಕಾರದಿಂದ ಕನಿಷ್ಠ ವೇತನ ಕೊಡ್ತೀವಿ ಅದನ್ನು ಮಾತ್ರ ನಮ್ಮಲ್ಲಿ ಪೇಮೆಂಟ್ ಮಾಡಿ, ಹೆಚ್ಚಿಗೆ ನೀವೇನು ಬರೆಸ್ಬೇಕಾದ್ರೆ ನಿಮ್ಮ ವರ್ಗ 2 ಏನು ಸ್ವಂತ ಸಂಪನ್ಮೂಲದಲ್ಲಿದೆ ಅದರಲ್ಲಿ ನೀವು ಬರೆಸಿ ಅವ್ರಿಗೆ ಹೆಚ್ಚುವರಿಯಾಗಿ ಮಾಡ್ತಾ ಇದ್ದೀವಿ. ಕನಿಷ್ಠ ಕೊಡ್ತಾ ಇದ್ದೀವಿ ಸರ್, ಜಾಸ್ತಿ ಕೊಡ್ತಾ ಇಲ್ಲ. ನೀವು ಕೊಡಬಾರ್ದು ಅಂತ ಏನಿಲ್ಲ. ನಿಮ್ಮ 40% ಮೀರಿದಂಗೆ ನಾವು ಏನು ಕಲೆಕ್ಷನ್ ಇದೆ ಸರ್ ನಮ್ಮದು ಸ್ವಂತ ಸಂಪನ್ಮೂಲದ್ದು ಅದು 40% ಮೀರಿದ ರೀತಿ ಅದನ್ನ ಅವ್ರ ವೇತನನ ನಾವು ನಿಗದಿ ಮಾಡೋದಕ್ಕೆ ಅವಕಾಶ ಇದೆ ಸುಮಾರು ಕಡೆ ಸೀನಿಯಾರಿಟಿ ಮೇಲೆ ಕೊಡ್ತಾರೆ ಸರ್.
ಈಗ ಮಾದಪ್ಪನವ್ರು 30 ವರ್ಷ ಆಗಿದೆ ಬಂದು, ಅವ್ರಿಗೂ ಒಂದೇ ಸಂಬಳ, ಈಗ 4 ವರ್ಷ ಆದವ್ರಿಗೂ ಒಂದೇ ಸಂಬಳ ಕೊಡ್ತಿದ್ದಾರೆ. ಅದು ಯಾವ ಬೇಸ್ ಮೇಲೆ ಫಿಕ್ಸ್ ಮಾಡ್ತಾರೆ? ಅದು ಕನಿಷ್ಠ ಸರ್ಕಾರದ ಕನಿಷ್ಠ ವೇತನದ ಮೇಲೆ ಫಿಕ್ಸ್ ಮಾಡ್ತಾರೆ ಸರ್. ಮಿನಿಮಮ್ ವೇಜಸ್ ಇರುತ್ತೆ ಸರ್. ನಮ್ಮಲ್ಲಿ ನಿಗದಿ ಮಾಡಿ ನಾವು ಬಾಡಿಲಿ ಮೀಟಿಂಗ್ ಮಾಡ್ಕೊಂಡು ಬೇರೆ ಪಂಚಾಯತಿನಲ್ಲಿ ಅದಕ್ಕೆ ಏನಾದ್ರು ಒಂದು ಮಾಡಿದ್ದಾರೆ ಸರ್. ಅಲ್ಲ ಇಯರ್ ವೈಸ್ ಮಾಡೋದಲ್ಲ, ಹೆಂಗೆ ಅದು? ಇವಾಗ ಇದು ಮಾಡ್ತಾರೆ. ಮೈಸೂರು ಜಿಲ್ಲೆಯಲ್ಲಿ ಎಲ್ಲೂ ಮಾಡಿಲ್ಲ. ಮಂಡ್ಯ ಡಿಸ್ಟಿಕ್ ಅಲ್ಲಿ ನಮ್ಮ ಮೈಸೂರಲ್ಲೇ ಮಾಡೋರೆ ಅಂತ ಹೇಳಿ ಗಮನಕ್ಕೆ ಬಂತು. ಬಟ್ ನಮ್ಮ ಯಾವ ಸರ್ವಿಸ್ ಬೇಸ್ ಅಲ್ಲಿ ಮಾಡಿದ್ದಾರೆ ಅದನ್ನ? ಯಾವ ಬೇಸಲ್ಲಿ ಅಂತ ಹೇಳಿದ್ರೆ ಅವ್ರ ಏನ್ ಸರ್ವಿಸ್ ಆಗಿದೆ ಸರ್, ಸರ್ವಿಸ್ ಮೇಲೆ ಅವ್ರಿಗೆ ನಿಗದಿ ಮಾಡಿ ನಾವು ಸಭೆ ನಡವಳಿ ಮಾಡಿ ಸೀನಿಯರಿಟಿ ಮೇಲೆ ಅವ್ರಿಗೆ ನಿಗದಿ ಮಾಡಿ ಕೊಡಿ ಅಂತ. ಅದಕ್ಕೆ ಅವೆಲ್ಲ ಲಾಸ್ಟ್ ಒಂದು ಇದೆ. ಚೋರಿ ಮತ್ತೆ ಏನನ್ನು ಕೊಡಿ ಅಂತ ಹೇಳಿದ್ದಾರೆ. ನೀವು 3 ತಿಂಗಳಿಂದ ಹೇಳಿದ್ರಲ್ಲ ಸರ್. ಆಯ್ತು, ಅದನ್ನ ತಗೊಳ್ಳಿ. ಅದು ಆಗಿರೋದು ಈಗ ಸೀನಿಯಾರಿಟಿ ಅಂದ್ರೆ ಈಗ 1 ವರ್ಷಕ್ಕೆ ಅಥವಾ 5 ವರ್ಷಕ್ಕೆ ಕೌಂಟ್ ಮಾಡ್ತಾರ? ಎಷ್ಟು? ಈಗ 100 ರೂಪಾಯಿ ಸ್ಯಾಲ್ರಿ ಇದೆ ದಿನಕ್ಕೆ ಅಂದ್ರೆ ಅದಕ್ಕೆ ಎಷ್ಟು ಎಕ್ಸೆಸ್ ಮಾಡ್ತಾರೆ, ಯಾವ ರೀತಿ ಮಾಡಬೇಕು ಮಾಡ್ತಾರೆ ಅದನ್ನ ಒಂದು ತಗೊಳ್ಳಿ. ಸರ್. ಆ ಥರ ಎಲ್ಲೂ ಇಲ್ಲ ಸರ್. ಆ ಥರ ಹೊರಗಡೆ ಎಲ್ಲೂ ಆದೇಶ ಸಿಗಲ್ಲ. ನಿಮ್ಮ ಬಾಡಿ ಮೇಲೆ ಡಿಪೆಂಡು. ಬಾಡಿ ಏನು ಡಿಸೈಡ್ ಮಾಡುತ್ತೆ ಅದ್ರ ಮೇಲೆ ಡಿಪೆಂಡ್, ಸೀನಿಯರಿಟಿ ಮೇಲೆ. ತಗೊಳ್ಳಿ, ನಾವು ಮಾಡೋಣ. ತಗೊಳ್ಳಿ, ನೋಡೋಣ ಅದು ಏನಿದೆ ಅಂತ. ಮತ್ತೆ ಇದು ಅಂಬೇಡ್ಕರ್ ಭವನಕ್ಕೆ ಒಂದು ನೆಲೆಯ ಕೊಡಿ ಅಂತ ಕೊಟ್ಟಿದ್ದಾರೆ ಸರ್. ಅದು ನಮ್ಮ ಗ್ರಾಮ ಪಂಚಾಯತಿ ಮಾಡಿಸ್ಕೊಡಿ ಅಂತ. ಎಲ್ಲರೂ ಅದೇ ಲಾಸ್ಟ್ ಟೈಮ್ ಬಂದಿರಲ್ಲ, ನೋಡ್ಕೊಡಿ ಹಾಕೊಡಿ. ಅವರಲ್ಲ ಸರ್, ಅವರಲ್ಲ. ಆ ಹುಡುಗನೇ ಬೇರೆ, ಇವರೇ ಬೇರೆ. ಸರ್ ಈಗ ಹೊಸದಾಗಿ ಕಟ್ಟಡ ಕಟ್ಟಿದ್ದಾರೆ ಸರ್. ಅದೊಂದು ಸ್ವಲ್ಪ ದುರಸ್ತಿ ಐತೆ. ಇನ್ನು ನಮಗೆ ಹ್ಯಾಂಡ್ ಓವರ್ ಮಾಡಿದ್ರೆ ಬಟ್ ಓಪನ್ ಆಗಿಲ್ಲ. ಸ್ಕೂಲ್ ಅದು ಏನಾಗಿದೆ ಅಂತ ಹೇಳಿದ್ರೆ ಅದು 4 ವರ್ಷದಲ್ಲಿ ನಾವು ಏನು ಕೊಟ್ಟಿದ್ದಾರೆ ಅದನ್ನು ಉದ್ಘಾಟನೆ ಮಾಡಿಲ್ಲ. ಉದ್ಘಾಟನೆ ಮಾಡೋದಕ್ಕೆ ಏನಾಗಿದೆ ಅಂದ್ರೆ ಒಳಗಡೆ ಎಲ್ಲ ಟೈಲ್ಸ್ ಎಲ್ಲ ಮೇಲ್ಗಡೆ ಎದ್ಬಿಟ್ಟಿದೆ ಸರ್. ಅದನ್ನ ಒಂದ್ ಸ್ವಲ್ಪ ಹ್ಯಾಂಡ್ ಓವರ್ ಆಗಿದೆ ನಮಗೆ. ಅದನ್ನ ಹಸ್ತಾಂತರ ಮಾಡ್ಕೊಂಡಾಗಿದೆ ಸರ್. ಅದನ್ನ ಉದ್ಘಾಟನೆ ಮಾಡಿಲ್ಲ. ಮುಂಚೆ ಇಂಜಿನಿಯರ್ ಸುನಿಲ್ ಇವರು ಮತ್ತೆ ಶಿವಣ್ಣ ಅಂತ ಇದ್ರು, ಅವರು ಕಟ್ಟಡ ತರಿಸಿ ಹ್ಯಾಂಡ್ ಓವರ್ ತಗೊಳ್ಳಿ, ಸಣ್ಣಪುಟ್ಟ ಮೇಂಟೆನೆನ್ಸ್ ವರ್ಕ್ ಏನಿದೆ ಮಾಡ್ಕೊಡ್ತೀವಿ ಅಂತ. ಸರ್ ಈಗ ಕಾಂಟ್ರಾಕ್ಟರ್ ಏನು ಹೇಳ್ತಿದ್ದಾನಂತೆ, 2 ವರ್ಷ ಆಗಿದೆ. ಆ ಹುಡುಗ ಕೇಳದಂತೆ 2 ವರ್ಷ ಆಗಿದೆ ನಂದು, 2 ವರ್ಷ ತನಕ ಮೇಂಟೆನೆನ್ಸ್ ಇರುತ್ತೆ, 2 ವರ್ಷ ಕಂಪ್ಲೀಟ್ ಆಗಿರೋದು ನಾನು ಏನು ಮಾಡಲ್ಲ ಅಂತವನು. ಆ ಹುಡುಗ ನೆನ್ನೆ ಬಂದಿದ್ದ, ನೆನ್ನೆ ಬಂದು ಅರ್ಜಿ ಕೊಡ್ಬೇಕಾದ್ರೆ ಹಂಗೆ ಅಂದ ಸರ್ ಅವನು. ಸ್ವಂತ ದುಡ್ಡು ಹಾಕ್ಬಿಟ್ಟು ನಾನು ಮಾಡಿಸ್ಕೊಡ್ತೀನಿ. ಯಾಕೆಂದ್ರೆ ನಾನು ಈಗ ನಾನು ಒಪ್ಕೊಂಡಿದ್ದ ಜವಾಬ್ದಾರಿ ಈಗ ನಾವು ತಗೊಂಡಾದ್ಮೇಲೆ ಅಲ್ಲ, ನೀವು ಹೇಳಿದ್ದಾರೆ ವಹಿಸ್ಕೊಂಡು ಅದನ್ನ ಈಗ ಯಾಕೆ ಅದು ಸ್ಕೂಲಲ್ಲಿ ಮಕ್ಕಳಿಗೆ ಇನ್ನೂ ಉದ್ಘಾಟನೆ ಮಾಡಿಲ್ಲ ಸರ್. ಸರ್ ಹತ್ರ ಡೇಟ್ ತಗೊಂಡು ಉದ್ಘಾಟನೆ ಮಾಡಿಸ್ಬಿಟ್ಟು ಕನ್ಸ್ಟ್ರಕ್ಷನ್ ಆಗಿ ನಾನು ಹೋಗ್ಬೇಕಾದ್ರೆ ಹ್ಯಾಂಡ್ ಓವರ್ ತಗೊಂಡಿದ್ದು, ಅದಂಗೆ ಡೆಡ್ ಆಗಿ ಲಾಕ್ ಮಾಡಿದ್ದಾರೆ. ಏರ್ ಬಿಲ್ ಎಲ್ಲ ಆಗಿ ಟೈಲ್ಸ್ ಎಲ್ಲ ಎದ್ಬಿಟ್ಟೈತೆ. ಅಲ್ಲಿ ಮಿನಿಮಮ್ ನೀರು ಬೆಳಿಗ್ಗೆ ಬಾತ್ರೂಮ್ಗೆ ನೆಲ್ಲಿಗೆಲ್ಲ ಹಾಕಿಲ್ಲ. ಅದಕ್ಕೆ ಇಂಜಿನಿಯರ್ ನಾನು ಬಂದಲ್ಲಿ ಗಮನ ತರ್ತಾ ಇದ್ದೀನಿ ಸುನಿಲ್ ಅವ್ರಿಗೆ. ನೀವು ಯಾರು ಬರ್ತಾರೆ ಅವರು ಪಂಚಾಯತಿಯಿಂದ ಮಾಡಿಸ್ಕೊಡಿ ಅಂತ ಅಲ್ಲಿ ಉದ್ದೇಶ ಏನು, ಅಲ್ಲಿ ಹಳೆ ಸ್ಕೂಲ್ ಸೋರಿ ಮಕ್ಕಳಿಗೆ ತುಂಬಾ ಡ್ಯಾಮೇಜ್ ಆಗ್ತಾ ಇದೆ. ಹೊಸ ಬಿಲ್ಡಿಂಗ್ ಕಟ್ 3 ವರ್ಷ ಓಪನ್ ಮಾಡಿಲ್ವಾ ಅಂತ ಅವರು ಹಿತಾಸೆ ಪ್ರಾಥಮಿಕ ಹಿತಾಸೆ ಅದಕ್ಕೆ ಅವ್ರನ್ನ ಇಂಜಿನಿಯರ್ ಕಾಯಕ್ಕಾಗಲ್ಲ. ಅದಕ್ಕೆ ಬೇಗ ಆಗ್ತದೆ, ಬೇಗ ಅದೆಲ್ಲ ಹೊಡ್ಸ್ಬಿಡಿ ಇಂಜಿನಿಯರಿಗೆ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಸರ್. ಮತ್ತೆ ಅದ್ರ ಜೊತೆಗೆ ಏನು ಅಂದ್ರೆ ಸರ್, ನಮ್ಮ ಗ್ರಾಮ ಪಂಚಾಯತಿಯಿಂದ ನಲ್ಲಿಗಳೆಲ್ಲ ಹಾಕ್ಬೇಕು ಸರ್ ಅಲ್ಲಿ ಶೌಚಾಲಯಗಳಿಗೆ. ಬಿಎಗಳಿಲ್ಲ, ಬೀಗೆಲ್ಲ ಹೊಡೆದು ನಾವು ಅವಕ್ಕೆಲ್ಲ ಅಲ್ಲ ಕನೆಕ್ಷನ್ ಅಂತೂ ಕೊಡೋಣ. ಬೇರೆ ಬಿಲ್ಡಿಂಗ್ ಏನಿದೆ ಅವ್ರು ರಿಪೇರಿ ಮಾಡಿ ಕೊಟ್ಬಿಡಿ. ಅದೇನೆ ಡೋರ್ಗಳೆಲ್ಲ ಗೆದ್ದು ತಿನ್ಬಿಟ್ಟಿದೆ ಸರ್. ಅದು ಸ್ವಲ್ಪ ಡೋರು ಮತ್ತೆ ಇದೆಲ್ಲ ಮತ್ತು ನೆಲ ಏನಿದೆ ಎಲೆಕ್ಟ್ರಿಫೈಡ್ ಏನೈತೆ ಅದು ಏರ್ ಅಲ್ಲಿ ಮೇಲ್ಗಡೆ ಪವರ್ ಸಪ್ಲೈ ನಾವೇ ಕೊಡ್ಬೇಕು. ಪವರ್ ಸಪ್ಲೈ ಇಲ್ಲ ಎಸ್ಟಿಮೇಷನ್ ಅಲ್ಲಿ ಪವರ್ ಅದು ಎಸ್ಟಿಮೇಷನ್ ತಗೊಳ್ಳಿ, ನಾನು ನೋಡ್ತೀನಿ. ಅದು ಕೇಬಿದ್ದು ಏನಂತ ಹೇಳಿದ್ರೆ ಸರ್, ಅದನ್ನ ಬರೀ ಅಲ್ಲಿ ಹಳೆ ಬಿಲ್ಡಿಂಗ್ ಅಲ್ಲ, ಅಲ್ಲಿಗೆ ಕರೆಂಟ್ ಬೇಕಾಗಿಲ್ಲ, ಅದನ್ನ ನಾನು ಮೀಟರ್ ಚೇಂಜ್ ಮಾಡ್ಕೊತೀನಿ ಅಂತ ಹೇಳಿದ್ರು ಸರ್. ಶಿಫ್ಟಿಂಗ್ ಮಾಡ್ಕೊತೀನಿ ಅಂತ ಹೇಳಿದ್ರು. ಕರೆಂಟ್ ಅನ್ನ ಬರೀ ಮೀಟರ್ ಚೇಂಜ್ ಮಾಡ್ಕೊಂಡು ವೈರಿಂಗ್ ಎಲ್ಲ ನಾವು ಒಂದೂವರೆ ತಿಂಗಳಾಯ್ತು ನಮ್ಮನೆ ಮೊದಲಾಗಿ ಸುನಿಲ್ಗೆ ಹೇಳ್ತಾನೆ ಇದ್ದೀನಿ. ಅವ್ರು ಯಾರು ಕರೆಸ್ತಿಲ್ಲ, ಮಾಡಲಿಲ್ಲ. ಈ ಪಬ್ಲಿಕ್ ಎಲ್ಲ ಈ ಪಿ ಎಲ್ ಅಲ್ಲಿ ಅದೇ ಥರ ಆಗೈತೆ. ಈಗ ಬೇರೆ ಬೇರೆ ಥರ ಎಲ್ಲ ಹೋಯ್ತದೆ ಸರ್. ಅದಕ್ಕೆ ಬೇಗ ಓಡಿಸ್ಬಿಡಿ. ಅದೇ ಪವರ್ ಸಪ್ಲೈ ಏನು ನಮ್ಮ ಪಂಚಾಯತಿದೆ ಮಿನಿಮಮ್ ಸರ್ವಿಸ್ ಕೊಡೋಣ ಅಂತ. ನೀರು ಲೈಟು ನಾವು ಮಾಡೋಣ, ಮಿಕ್ಕಿದೇನು ಸಿವಿಲ್ ವರ್ಕ್ಸ್ ಇದೆ ಕನ್ಸರ್ನ್ ಇಂಜಿನಿಯರ್ ಮಾಡಿಸ್ಬಿಡ್ತೀನಿ ಅಂತ ಹೇಳಿದ್ರು. ಬೀಗ ಇಲ್ಲ ಅಂತ ಹೇಳಿ ತರಿಸಿ ಇವತ್ತು ನಾನು ಈಗ ಬರಕ್ಕೆ ಹೇಳಿದ್ದೀನಿ ಸರ್. ಈಗ ಬರಲೇ ಬಿಡಿ, ಈಗ ಬರ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಈಗ ಬರ್ತೀನಿ ಅಂತ ಪಬ್ಲಿಕ್ ಎಲ್ಲ ಬರೋಕೆ ಕೇಳೋಣ ಆಗ್ಬಿಟ್ಟು ಅವ್ರಿಗೆ ಅಂತ. ಅಲ್ಲ, ಕೇಳಬೇಕಲ್ಲ. ಅಲ್ಲಿ ಮಳೆ ಬಿದ್ದು ಮಕ್ಕಳಿಗೆ ತುಂಬಾ ಅನುಕೂಲ ಆಯ್ತು. ಯಾವಾಗ ಬೀಳುತ್ತೆ ಅನ್ನೋ ಗೊತ್ತಿಲ್ಲ. ಆ ಸ್ಟೇಜಲ್ಲಿ 3 ವರ್ಷ ಕಂಪ್ಲೀಟ್ ಆದ್ರೂ ನಿಮ್ಮ ಮಕ್ಕಳನ್ನ ಶಿಫ್ಟ್ ಮಾಡಿಲ್ಲ. ಅದೇ ಹೇಳಿದ್ದು, ನಾವು ಹೋಗ್ಬೇಕಾದ್ರೆ ಹ್ಯಾಂಡ್ ಓವರ್ ತುರ್ತಾಗಿ ಈಗ ಮಾಡ್ಬಿಡ್ತೀನಿ ಅಂತ ಹೇಳಿದ್ರೆ ಸರ್. ಎಮ್ ಎಲ್ ಸರ್ ಮಾಡಿಸಿ ಮುಂದಿನ ಮೀಟಿಂಗ್ ಒಳಗಡೆ ಅದು ಕಂಪ್ಲೀಟ್ ಆಗಿರ್ಬೇಕು ನನಗೆ. ಮೈದಾನಿ ಶಿವಣ್ಣ ಅದು ಏನ್ ಮಾಡಬೇಕು, ಯಾರ ಹತ್ರ ಮಾತಾಡ್ಬೇಕು ಬೇಕಾದ್ರೆ ನಾನು ಮಾತಾಡ್ತೀನಿ. ಬೇಕಾದ್ರೆ ಉದ್ಘಾಟನೆಗೂ ಸಾಹೇಬರಿಗೂ ನಾನು ಮಾತಾಡ್ತೀನಿ. ಇನ್ನೊಂದು ಸರ್ ರೆಡಿ ಆದ್ಮೇಲೆ ಈಗ STP ಏನು ಇರುವಾಗ ಕೆಲಸ